ಆ ಕಡೆ ನೋಡವ್ವ ನಿನ್ನ ಗಂಡ ಉರುಗಣ್ಣ ಬರ್ತಾವನಲ್ಲವ ತಾಯಿ. ಅಯ್ಯೋ ಮಾದೇಶ್ವರ, ನಾನೇನಪ್ಪಾ ಮಾಡ್ಲಿ ಮಹಾದೇವ? ಶಂಕಮ್ಮ, ನಾ ಬಾನ ತನಕ ನೀನು ಮನೆಯಿಂದ ಹೊರಗಡೆ ಬರ್ಬೇಡ ತಾಯಿ, ಮನೆ ಒಳಗಡೆ ಹೋಗವ್ವ ಅಂತಂದ್ಬಿಟ್ಟು ಶಂಕಮ್ಮನ ಮರ್ಯಾ ಕಳುಗಿಸ್ಬಿಟ್ಟು ಮಾದಪ್ಪ ಕಡಲೆ ಹಿಟ್ಟು ತರಿಸಿ ಒಳ್ಳೆಳ್ಳೆಲ್ಲಿ ಮಿಲಾಯಿಸಿ ತುಪ್ಪದಲ್ಲಿ ಅದಗೂಡಿ ಶಂಕಮ್ಮನ ಮಾಯದ ರೂಪನಾಗಿ ಒಂದು ಮಾಯದ ಗೊಂಬೆ ಮಾಡ್ಬಿಟ್ಟು ಕುರ್ಚಿ ಮೇಲೆ ಶಂಕಮ್ಮನ ರೂಪ ಮಾಡಿರ್ತಕ್ಕಂಥ ಗೊಂಬೆಯನ್ನು ಕುಳ್ಳಿಸ್ಬಿಟ್ಟು ಬೆಳ್ಳಿ ಚೆಂಬಲ್ಲಿ ಬಲಗೆಯಲ್ಲಿ ನೀರು ಹಿಡಿಸ್ಬಿಟ್ಟು ಮಾದಪ್ಪ ಬೆಳಿಪಲ್ಲಿಯಾಗಿ ಮನೆ ಹೊಸಲ ಮೇಲೆ ಕುಂತಿರೋರಂತೆ ಲೊಚ್ಚು 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 ಲೊಚ್ಚ ಅಂತ. ಹೌದಪ್ಪ. ಆವಾಗ ನೀಲಗೌಡ ಬಂದ್ಬಿಟ್ಟ, ನೋಡ್ಬಿಟ್ಟ, ಅರಮನೆಯ ಸುತ್ತ ನೋಡ್ಬಿಟ್ಟ. ಇಂತ ಸಿರಿ ಸಂಪತ್ತ ಐಶ್ವರ್ಯ ಇರ್ಬೇಕಾದ್ರೆ ಸರಿಯಾಗಿರೋನ್ನೇ ಮಡಿಕೊಂಡ್ಬಿಟ್ಟವಳೆ. ಯಾರನ್ನ ಮನೆ ಒಳಗೆ ಕೂಡ್ಕೊಂಡಿರ್ಬೋದೋ ಕಾಣಿ ಅಂತಂದ್ಬಿಟ್ಟು ಮನೆ ಬಾಗಿಲು ನಿಂತ್ಕೊಂಡು ನೋಡ್ದ. ಕುರ್ಚಿ ಮೇಲೆ ಕುಂತಿರ್ತಕ್ಕಂತ ಶಂಕಮ್ಮ ನೋಡ್ಬಿಟ್ಟು ಅವನು 9 ಬಾರಿ ಶಂಕೆಣ್ಣೆ ಶಂಕೆಣ್ಣೆ ಪಾದಕ್ಕೆ ನೀರು ತಗೊಂಡು ಬಾರಿ ಶಂಕೆಣ್ಣೆ ಅಂತ ಕೂಗ್ದ. ಆವಾಗಲಾದ್ರೂ ಶಂಕಮ್ಮ ಯಾವಾಗ ಎದ್ದು ಬರ್ಲಿಲ್ವೋ, ಆವಾಗ ಹುಕ್ಕಿ ಬಂದಂತ ಕೋಪದಲ್ಲಿ ನಾನು ಕೂಗ್ತಾ ಇದ್ರು ಪಾದಕ್ಕೆ ನೀರು ತರದನೆ ಕುಂತಿದ್ದಾಳಲ್ಲಿ ಪಾಪಿ ಶಂಕೆಣ್ಣು ಎಂಬುದಾಗಿ ನೀಲಗೌಡ ಅಯ್ಯ ಚಿಂದರುಗಣ್ಣ ಬಿಟ್ಟವನೇ ಹೆಚ್ಚನು ಕತ್ತಿಯ ಅವಳ ಮಾರುತ ಮಂಡೆಯ ಹಿಡಿದವನ್ನೇ ಒಳ್ಳೆ ಮಾಡವನೇ. ಯಾವಾಗ ಹೆಜ್ಜೆನ ಕತ್ತಿ ಒಳಗೆ ಏಟದ್ದು ಕೂಡ ರುಂಡ ಮುಂಡ ಮಾಡಿ ಬೀಸಾಡ್ಬಿಟ್ಟಂತೆ ಕಡ್ಲೆಟ್ಟಿನ ಗೊಂಬೆನ. ನೀಲಗೌಡ ಯಾರನ್ನ ಮನೆ ಒಳಗೆ ಕೂಡ್ಕೊಂಡಿದ್ದಳೋ ಕಾಣೆ ಎಂಬುದಾಗಿ ಮನೆಯೆಲ್ಲ ಹುಡುಕದಂತೆ ಯಾರು ಅವನು ಕಣ್ಣಿಗೆ ಕಾಣಲಿಲ್ಲ. ಮನೆ ಬಾಗಿಲ ಮರೆಯಲ್ಲಿ ಶಂಕಮ್ಮ ನೋಡ್ತಾ ಇರೋಳಂತೆ. ಬೆಳಿಪಲ್ಲಿಯಾಗಿ ಮಾದಪ್ಪ ಮನೆ ಹೊಸಲ ಮೇಲೆ ಕುಂತಿರೋರಂತೆ. ಆವಾಗ ಕತ್ತರಿಸಿ ಬೀಸಾಡಿರ್ತಕ್ಕಂಥ ಕಡ್ಲೆಟ್ಟಿನ ಗೊಂಬೆ ಮೇಲೆ ಒಂದು ಸ್ವಲ್ಪ ಮಾಯಿ ದುಳ್ತಾ ಚೆಲ್ಲಿ ಬಿಟ್ರಂತೆ ಮಾದಪ್ಪ. ಏನು 3 ಗಡಿಗೆ ರಕ್ತ ಕೋಡಿ ಕಟ್ಕೊಂಡು ಹರ್ಕೊಂಡು ಹೋಗ್ತಿರೋದಂತೆ. ನೀಲಗೌಡ ಮನೆಯೆಲ್ಲ ನೋಡ್ಬಿಟ್ಟು ಆ ರಕ್ತ ನೋಡ್ಬಿಟ್ಟು ಅಯ್ಯೋ ಮಡದಿ ಶಂಕೆಣ್ಣೆ, ನನ್ನ ಹೆಂಡತಿ ಕಳ್ತನ ಮಾಡಿದ್ಲು ಮಾಡೇ ಇರ್ಲಿಲ್ವೋ, ನನ್ನ ಹೆಂಡತಿ ಕಳ್ತನ ಕಣ್ಣಲ್ಲಿ ಕಾಣಲಿಲ್ಲ, ಹೇಳೋರು ಆ ಬಾಯಿಂದಾದ್ರೂ ಕಿವಿಲ್ ಕೇಳಲಿಲ್ಲ. ನಾನು ಪಾಪಿ ಉಕ್ಕಿ ಬರುವಂತ ಕೋಪದಲ್ಲಿ ನನ್ನ ಹೆಂಡತಿನ ಈ ರೀತಿ ಕತ್ತರಿಸಿ ಅಡವಿ ಅರಣ್ಯದಲ್ಲಿ ಮಲಗಿಸ್ಬಿಟ್ನಲ್ಲ. ನಾನು ಹೆಂಡತಿಯನ್ನ ಕತ್ತರಿಸಿದಂತ ಈ ಪಾಪಿ ಇನ್ಯಾರ ನನ್ನ ಹತ್ರ ಹೋಗಿ ನಾನು ಸೇರ್ಕೊಳ್ಳಿ, ನನ್ನ ಹೆಂಡತಿ ತೀರೋದ ಮೇಲೆ ನಾನ್ಯಾತಕ್ ಪಾಪಿ ಬದುಕಿರ್ಬೇಕು ಅಂತ ಹೇಳಿ ಅವನು ಮೇಟೂರು ಬಾವಾನಿ ಒಳಗೆ ಬಿದ್ಕೊಳ್ಳೋದಕ್ಕೆ ಮುಳ್ಕೊಂಡು ಹೋಯ್ತವನೇ ನೀಲಯ್ಯ. ಶಂಕಮ್ಮ ಶಂಕಮ್ಮ ಎಂಬುದಾಗಿ ಕೂಗಿದ ತಕ್ಷಣ ಶಂಕಮ್ಮ ಓಡೋಡಿ ಬಂದ್ಲಂತೆ, ತುಂಬಿದ ಗರ್ಭವತಿ. ಏನಪ್ಪಾ ಅಜ್ಜಿ ಮಾದೇಶ್ವರ, ನಿನ್ ಗಂಡ ಭವಾನಿ ಒಳಗೆ ಬಿದ್ಕೊಂಡು ಪ್ರಾಣ ಕಳ್ಕೊಳ್ತೀನಿ ಅಂತ ಮುನ್ಸ್ಕೊಂಡು ಹೋಗ್ತಾವನಲ್ಲ ತಾಯಿ. ಅಯ್ಯಯ್ಯೋ ಮಾದೇಶ್ವರ, ಗಂಡ ಸತ್ತ ಮುಂಡೆಯ ಮಕ್ಕಳು 3 ಲೋಕದಲ್ಲೂ ಸಲ್ಲದಿಲ್ಲ ನನ್ನಪ್ಪ, ನನ್ನ ಪತಿಯ ಪಾದ ಉಳಿಸ್ಕೊಡು ದಮ್ಮಯ್ಯ. ಪತಿಗಿಂತ ಮಿಗಿಲಾದೇವ್ರು ಈ ಪ್ರಪಂಚದಲ್ಲಿಲ್ಲ, ನನ್ನ ಪತಿ ಪ್ರಾಣ ಉಳಿಸ್ಕೊಡು ಮಾದೇಶ್ವರ. ಶಂಕಮ್ಮ ಹೋಗ್ತಕ್ಕಂತ ಗಂಡನ್ನ ಓಡೋಗಿ ಕಾಲಿಡ್ಕೊಂಡ್ಬಿಡವ ಅಂತ ಮಾದೇಶ್ವರ ಹೇಳಿದ್ರಂತೆ. ಶಂಕಮ್ಮ ಓಡೋಡಿ ಬಂದು ಹೋಗ್ತಿದ್ದಂತ ಪತಿ ಪಾದವನ್ನ ಬಾಚಿ ತಪ್ಪಿಕೊಂಡ್ಲಂತೆ. ನೀಲಗೌಡ ಬೆಸಿಬಿಟ್ಟ. ಆಹಾ ಎಲ್ಲ ಪರಮ ಪಾಪಿ ಶಂಕೆಣ್ಣೆ, ಮನೆ ಒಳಗೆ ಹೆಜ್ಜೆನ ಕತ್ತಿ ಒಳಗೆ ನಾನು ಏಟು ತುಗುಳ ರುಂಡ ಮುಂಡ ಮಾಡಿ ಬರ್ತಾ ಇದ್ರೆ ಮತ್ತೆ ಎದ್ದು ಓಡ್ ಬಂದಿದ್ದಾಳಲ್ಲ, ಎಂತ ಅಂತರ್ಗಾರನ ಮಡಗಿದ್ದೀಯ, ಅಂತರ್ಗಾರನ ಒಳ್ಳೆಗಾಲದವನ ಮೋಡಿ ವಿದ್ಯದವನ ಯಾರನ್ನ ನೀನು ಮಡಿಕಂಡೆ ನೀನು ನಿಜವಾಗಿ ಹೇಳೆ ಶಂಕೆಣ್ಣೆ. ಅಯ್ಯಯ್ಯೋ ಸ್ವಾಮಿ ಪತಿದೇವ, ನನ್ನ ಭದ್ರತೆ ಮೇಲಿಂತ ಹನುಮಾನದ ಮಾತುಗಳನ್ನ ಆಡ್ತಾ ಇದ್ದೀರಲ್ಲ ಹೇ ಶಂಕೆಣ್ಣೆ, ಹನುಮಾನ ಅಂತ ನನ್ನನ್ನೇ ಕೇಳ್ತಾ ಇದೆಯಲ್ಲೇ. ನಾನು ಹೋಗುವಾಗ ಹುಲ್ಲು ಜೋಪಡಿ ಮನೆ ಮಾಡ್ಬಿಟ್ಟು ಹೋಗಿದ್ದೆ. ಈ ಸಿರಿ ಸಂಪತ್ತ ಐಶ್ವರ್ಯ ಭಾಗ್ಯ ಎಲ್ಲಿಂದ ಬಂತು? ಯಾರನ್ನು ಮಡಿಕಳದೇನೆ ಯಾರು ತಂದು ಕೊಟ್ರು ಈ ಭಾಗ್ಯನೆಲ್ಲ? ಅಯ್ಯಯ್ಯೋ ಪತಿದೇವ, ನೀವು ಕೊಟ್ಟಂತ ಕಷ್ಟವನ್ನ ತಡೆಯಲಾರದೆ ನಮ್ಮ ಅಪ್ಪನ ಮನೆ ಮಾದೇಶ್ವರ ಅಂತ ನಾನು ಆ ಸ್ವಾಮಿ ಪಾದವನ್ನು ನೆನೆದೆ. ಮಾದೇಶ್ವರ ಬಂದು ನೀವು ಕೊಟ್ಟಿದ್ದಂತ ಕಷ್ಟನೆಲ್ಲ ಪರಿಹಾರ ಮಾಡಿ ನನ್ನ ಬಡತನ ಪರಿಹಾರ ಮಾಡಿ ಸಿರಿ ಸಂಪತ್ತ ಐಶ್ವರ್ಯ ಭಾಗ್ಯ ಕೊಟ್ಟಿದ್ದಾರೆ. ಹೌದಪ್ಪ. ಆಹಾ, ನಿನ್ ಮಾದೇವ ಕೊಟ್ರ ಅಂತ ಭಾಗ್ಯ ಅಂತ ಹೇಳ್ತಾ ಇದೀಯ ಶಂಕೆಣ್ಣೆ. ಕಾಡ್ನಲ್ಲಿರ್ತಕ್ಕಂತ ನಿನ್ ಮಾದೇವ ಹೊತ್ತೊತ್ತಿಗೆ ಊಟ ಇಲ್ದೇನೆ ಬಿಸಿಲಲ್ಲಿ ಒಣಗ್ತಾ ಇದ್ದಾನೆ, ಮಳೆಯಲ್ಲಿ ನೆನೀತಾ ಇದ್ದಾನೆ. ಪುಣ್ಯವಂತರೆಲ್ಲ ಚಿನ್ನದ ಆಹಾರಗಳನ್ನ ಕತ್ತು ತುಂಬ ಹಾಕೊಂಡಿದ್ರೆ ನಿನ್ನ ಮಾದೇವ ಕಾಡ್ಲಿರ್ತಕ್ಕಂತ ಕಾಯಿಗಳು ಕಿತ್ಕೊಂಡು ಕತ್ತು ತುಂಬ ಹಾಕೊಂಡು ಬೂದಿ ಮೊಕ್ ತುಂಬ ಬಳ್ಕೊಂಡು ಕುಂತಿದ್ದಾನೆ. ನಿನ್ನ ಮಾದೇವ ಕೊಟ್ಟಿರ್ತಕ್ಕಂತ ಭಾಗ್ಯ ಅಂತ ಹೇಳ್ತಿದ್ಯಲ್ಲೇ, ನಿನ್ನ ಮಾದೇವನೇ ಕೊಟ್ರ ಭಾಗ್ಯವಾದ ಮೇಲೆ ನಾನು ಹೇಳಿದ ಸತ್ಯ